ಪ್ರಶ್ನೆ ತಗೋಣ ಇನ್ನೊಂದೆರಡು. ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ಪೆರೇರ ಅಂತ. ಡಾಕ್ಟರ್ ಮೋಹನ್ ಆಳ್ವರವರು ಮೂಡುಬಿದ್ರೆಗೆ ಬೇಕಾದಷ್ಟು, ರಾಜ್ಯಕ್ಕೆ ಬೇಕಾದಷ್ಟು, ದೇಶಕ್ಕೆ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಮೂಡುಬಿದ್ರೆಯಲ್ಲಿ ಕಟ್ಟಿ ಹಾಕಿದ್ದಾರೆ. ವಿಶೇಷವಾಗಿ ಇವಾಗ ಅವರು ಹೇಳಿದರು ಕನ್ನಡ ಮೀಡಿಯಂ ಶಾಲೆ ಬಗ್ಗೆ. 1100 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಕಳೆದ 10 ವರ್ಷದಿಂದ ಕನ್ನಡ ಮೀಡಿಯಮಲ್ಲಿ 100ಕ್ಕೆ 100% ಫಲಿತಾಂಶ ಬರ್ತಾ ಇದೆ. ನನ್ನ ಪ್ರಶ್ನೆ ಡಾಕ್ಟರ್ ಮೋಹನ್ ಆಳ್ವರಲ್ಲಿ, ತಮಗೆ ಯಾಕೆ ಕನ್ನಡ ಮೀಡಿಯಂ ಶಾಲೆ ಈಗ ಏನು ಮುಚ್ಕೊಳ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಅದರ ರಾಯಭಾರಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಕನ್ನಡ ಮೀಡಿಯಂ ಶಾಲೆಗಳ ಒಂದು ಉಸ್ತುವಾರಿಯನ್ನು ತಾವು ತಗೊಳ್ಳುವ ಮನಸ್ಸು ಯಾಕೆ ಮಾಡಬಾರ್ದು ಅನ್ನುವಂಥದ್ದು. ಓಕೆ, ನಾನು ಅದನ್ನೇ ಮುಂದುವರೆದು ಕೇಳ್ತೀನಿ. ಯಾಕೆ ಪೊಲಿಟಿಕ್ಸಿಗೆ ಬರಬಾರ್ದು ನೀವು? ಪೊಲಿಟಿಕ್ಸಿಗೆ ಯಾವ ಪೊಲಿಟಿಷಿಯನ್, ನಾನು ಅಪಾರವಾಗಿ ಗೌರವ ಕೊಡುವಂಥ ಪೊಲಿಟಿಷಿಯನ್ರವರ ಮಾತುಗಳನ್ನು ನಾನು ಓದ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಅವ್ರು ಹೇಳೋದನ್ನು ನೋಡಿದ್ದೇನೆ. ಪ್ರತಿಯೊಬ್ಬರು ಹೇಳೋದೇನು ಕೇಳಿದರೆ, ನನ್ನ ಸೇವಾ ಮನೋಭಾವ ಹೆಚ್ಚೆಚ್ಚು ಮಾಡಲಿಕ್ಕಾಗಿ ನಾನು ಬಹಳಷ್ಟು ಸೇವಾ ಮನೋಭಾವ ಮಾಡಬೇಕು, ಇಡೀ ಸಮಾಜವನ್ನು ಕಟ್ಟಬೇಕು ಎಂಬ ಉದ್ದಾರದಲ್ಲಿ ಬರುವುದು ಅಂತೇಳಿ ಹೇಳ್ತಾರೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದು. ಅದೇನಪ್ಪ ಅದಕ್ಕೂ ಮತ್ತು ಇದಕ್ಕೂ ರಾಜಕೀಯಕ್ಕೂ ಏನು ನಂಟು ಅಂತ. ಈಗ ನನಗೆ ಬೇಕಾದಷ್ಟು ಸೇವಾ ಮನೋಭಾವ ನನಗಿದೆ, ಯಾರ ಸರ್ಟಿಫಿಕೇಟ್ ನನಗೆ ಬೇಡ. ಸಾಮರಸ್ಯವಾದ ಬದುಕನ್ನು ಹೇಗೆ ಮಾಡಬೇಕು ಎಂಬುದು ನನಗೆ ಸ್ಪಷ್ಟವಾಗಿ ನನಗೆ ಗೊತ್ತಿದೆ, ಇನ್ನೊಬ್ಬರ ಸರ್ಟಿಫಿಕೇಟ್ ಬೇಡ ನನಗೆ. ಸಮಾಜದ ಪರಿಕಲ್ಪನೆ ಎಂಬುದು ನನಗೆ ಸರಿಯಾಗಿ ಸ್ಪಷ್ಟವಾಗಿ ಉಂಟು, ಅದರ ಬಗ್ಗೆ ಇನ್ನೊಬ್ಬರು ಹೇಳಬೇಕು ಅಂತ ಇಲ್ಲ. ಅದರೊಟ್ಟಿಗೆ ಒಂದು ಸೇವಾ ಮನೋಭಾವ ಏನು ಅಂತೇಳಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಹಾಗಿರುವಾಗ ರಾಜಕೀಯಕ್ಕೆ ಹೋಗಿ ಯಾಕೆ ಅದನ್ನು ಮಾಡಬೇಕು? ರಾಜಕೀಯಕ್ಕೆ ಹೋದರೆ, ಈಗ ನಾನೇ ರಾಜಕೀಯಕ್ಕೆ ಹೋದರೆ ಸುರಿಗೆ ಒಂದು ನನಗೆ ಓಟ್ ಹಾಕಿಯಾರು, ಎಲ್ಲರೂ ನನ್ನನ್ನು ಗೆದ್ದಿಸ್ಯಾರು. ಆದರೆ ನನ್ನ ಕಾರ್ಯವೈಖರಿಯಲ್ಲಿ, ನನ್ನ ನಿಷ್ಠತೆಯಲ್ಲಿ ಖಂಡಿತ ನೆಕ್ಸ್ಟ್ ಟೈಮ್ ನನಗೆ ಓಟ್ ಹಾಕೋದಿಲ್ಲ, ನನ್ನ ಸೋಲಿಸಿಬಿಡ್ತಾರಂತೆ ನನಗೆ ಸ್ಪಷ್ಟವಾಗಿ ಗೊತ್ತುಂಟು. ಮೋಸ್ಟ್ ಅನ್ಪಾಪ್ಯುಲರ್ ಒಬ್ಬ ಪೊಲಿಟಿಷಿಯನ್ ಆದರೆ ನಾನಾದೇನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಆದ್ದರಿಂದ ನಾನು ಎಂದೂ ರಾಜಕೀಯಕ್ಕಾಗಿ ಹೋಗಿರುವ ಪ್ರಶ್ನೆ ಇಲ್ಲ, ನನಗೆ ಅದರಲ್ಲಿ ಆಸಕ್ತಿವಿಲ್ಲ. ಬಟ್ ಅವ್ರು ಕೇಳಿದ ಪ್ರಶ್ನೆನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ರಾಜ್ಯದಾದ್ಯಂತ ರಾಜ್ಯ ಸರ್ಕಾರಗಳು ಟೆನ್ಷನ್ ಆಗಿದ್ದಾವೆ, ಕನ್ನಡ ಮೀಡಿಯಂ ಸ್ಕೂಲ್ಗಳು ಮುಚ್ತಾ ಇದ್ದಾವೆ, ನಿಮ್ಮಲ್ಲಿ 1100 ಮಕ್ಕಳು ಓದ್ತಾರೆ, 100% ರಿಸಲ್ಟು, ಫ್ರೀಯಾಗಿ ನಡೆಸ್ತಾ ಇದ್ದೀರಿ, ಹೆಂಗಿದು? ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ. ಎಸ್, ಮೋಹನ್ ಆಳ್ವರ ಶಿಕ್ಷಣದ ಈಗ ಎಲ್ಲ ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ದೊಡ್ಡ ಚಾಲೆಂಜ್ ಅಂದರೆ ಕನ್ನಡ ಮಾಧ್ಯಮಗಳಂತ. ಮುಂದಿನ ವರ್ಷ ಒಂದು 7,000 ಶಾಲೆಗಳು ಮುಚ್ತದೆ ಅಂತ ನಾವು ವರದಿಗಳಲ್ಲಿ ಓದಿದ್ವಿ. ಹೌದು. ಆಳ್ವರಲ್ಲಿ ಕನ್ನಡ ಮಾಧ್ಯಮ ಶಾಲೆ ಆದಾಗ ಪ್ರತಿ ವರ್ಷವೂ ಸಹ 150 ತಗೊಳ್ತಾರೆ ಅಂತ ಕೇಳಿದ್ದೇನೆ. 22,000 ಅರ್ಜಿ ಕರ್ನಾಟಕ ರಾಜ್ಯದಿಂದ ಇವ್ರಿಗೆ ಬಂದಿದೆ. 22,000 ಅರ್ಜಿ ಬಂದಿದೆ ಕನ್ನಡ ಮಾಧ್ಯಮಕ್ಕೆ. ಅಂದರೆ ಸಾಧ್ಯ ಇದೆ, ಕನ್ನಡ ಮಾಧ್ಯಮಕ್ಕೆ ಬೆಳಕು ಕೊಡುವಂಥ ಸಾಧ್ಯತೆ ಮೋಹನ್ ಆಳ್ವ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಸವಾಲೇನಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಬಹುತೇಕ ಸಂಸ್ಥೆಗಳಿದ್ದಾವೆ. ಈಗ ಮೆಸ್ಕಾಮ್ ಇರ್ಬೋದು, KPC ಇರ್ಬೋದು, ನಮ್ಮ ಕರ್ನಾಟಕ ಸಬ್ಸಿಡಿ ಡೇಟಾ, ಅವ್ರಿಗೆಲ್ಲ CSR ಇದೆ. ಅಂತಹ CSRಗಳಲ್ಲಿ ಮುಂದೆ ಬಂದರೆ ಮೋಹನ್ ಆಳ್ವರ ಒಂದು ನೇತೃತ್ವದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಣಕ್ಕೆ, ಅಥವಾ ಇವರೇ ಒಂದು ಕನ್ನಡ 22,000 ಜನಕ್ಕೂ ಪ್ರವೇಶ ಕೊಡೋ ಥರದ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಅದರ ಬಗ್ಗೆ ಮೋಹನ್ ಆಳ್ವರ ಉತ್ತರ ಬೇಕು ಅಂತ. ಕನ್ನಡ ಮಾಧ್ಯಮ ಶಾಲೆಯನ್ನು ಆದರ್ಶವಾಗಿ ಕಟ್ಟಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇದೆಯಾ ಅಂತ ಕೇಳಿದರೆ, ಅದರ ಜವಾಬ್ದಾರಿಯನ್ನು ನನಗೆ ಪ್ರಾಮಾಣಿಕವಾಗಿ ಸರ್ಕಾರ ಅಥವಾ ಇಲಾಖೆ ಅಥವಾ ಯಾರೇ ಕೊಟ್ಟರು ನಾನು ಅದನ್ನು ಸ್ವೀಕಾರ ಮಾಡಲಿಕ್ಕೆ 100ಕ್ಕೆ 100 ನಾನು ಸಿದ್ಧನಾಗಿದ್ದೇನೆ. 100ಕ್ಕೆ 100 ಸಿದ್ಧನಾಗಿದ್ದೇನೆ. ನನ್ನ ಜೀವನವನ್ನು ಮುಡಿಪಾಗಿ ಇಟ್ಟುಕೊಂಡು ಅದನ್ನು ಕೆಲಸ ಮಾಡ್ತೇನೆ. ಹೇಗೆ ಅಂತ ನಾನು ಹೇಳ್ತೇನೆ. ಸರಿ, ನಮ್ಮೊಟ್ಟಿಗೆ ಜೋಡಣೆ ಆಗ್ತೀರಾ? ಬನ್ನಿ. ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ, ಇವತ್ತು ಕ್ರಿಸ್ನ ಅಡಿಯಲ್ಲಿ ಇವತ್ತು ವಸತಿ ಶಾಲೆಗಳನ್ನು ಒಂದು 832 ಶಾಲೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಘನ ಸರ್ಕಾರ ಮಾಡಿಕೊಂಡು ಹೋಗ್ತದೆ. ಒಬ್ಬ ವಿದ್ಯಾರ್ಥಿ ಮೇಲೆ 2 ಲಕ್ಷದ ಮೇಲೆ ಖರ್ಚು ಮಾಡಿಕೊಂಡು 36,000 ಕೋಟಿ ರೂಪಾಯಿಯ ಬಜೆಟನ್ನು ಇಟ್ಕೊಂಡು ಬೇರೆ ಬೇರೆ ಹೆಸರಿನಲ್ಲಿ ಇವತ್ತು ವಸತಿ ಶಾಲೆಗಳಿದೆ. ಅವ್ರಿಗೆ ಗೊತ್ತುಂಟು, ನನಗೊಂದು ವಸತಿ ಶಾಲೆ ಕೊಡಿ, ಅವರು ಕೊಡುವ ಬಜೆಟನ್ನು ನೀವು ಕೊಡ್ತಿರಲ್ಲ, 2 ಲಕ್ಷಕ್ಕಿಂತ ಮೇಲೆ ಖರ್ಚು ಮಾಡ್ತಾ ಇದ್ದೀರಲ್ಲ, ನನಗೆ ಅದರ ಅರ್ಧವಾಸಿಯನ್ನು ಕೊಡಿ, ಕೊಟ್ಟುಕೊಂಡು ನನಗೆ ಹೇಳಿ 1,000 ಮಕ್ಕಳನ್ನು ನೀನು ಕಲಿಸು ಅಂತ ಹೇಳಿ ನನ್ನ ಆವರಣದೊಳಗೆ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಕೊಟ್ಟುಕೊಂಡು ಆ ವಸತಿ ಶಾಲೆಯಾಗಿ ನನ್ನ ವಸತಿ ಶಾಲೆಯನ್ನು ಇಟ್ಕೊಂಡು ಆ ಇರುವಂಥ ವಸತಿ ಶಾಲೆಯಲ್ಲಿ ನಾನು ಅಲ್ಲೂ ಕೂಡ ಒಂದು ನಂಬರ್ 1 ಸ್ಥಾನದಲ್ಲಿ ಬರುವಾಗಿ ನಾನು ಮಾಡಿಕೊಡ್ತೇನೆ. ಕೊಡಿ, ರಾಜ್ಯ ಸರ್ಕಾರ ಮಾಡಿಕೊಡಿ. ನೀವು ಯಾರನ್ನು ಕೊಡ್ತೀರಿ? ಹೈದರಾಬಾದ್ ಕರ್ನಾಟಕದ ಮಕ್ಕಳನ್ನು ಕೊಡ್ತೀರಾ, ಅಥವಾ ದಲಿತ ವರ್ಗದಲ್ಲಿ ಮಕ್ಕಳನ್ನು ಕೊಡ್ತೀರಾ, ಅಥವಾ ಯಾವ ಮಕ್ಕಳನ್ನು ಕೊಡ್ತೀರಿ? ಕೊಡಿ, ನಾನು ಅವರನ್ನು ಇಟ್ಕೊಂಡು ನಾನು ಮಾಡಲಿಕ್ಕೆ ಸಿದ್ಧ. ಒಂದು. ಎರಡನೇದು, ಸರ್ಕಾರಕ್ಕೆ ನಾನು ಹೇಳಿಕೊಳ್ಳದೆ ಕೂತ್ಕೊಳ್ಳೋದಲ್ಲ, ಅವರು ಹೇಳಿದಾಗೆ ಸರ್ಕಾರದ ಅಲ್ಲಿ ಅಡಿಯಲ್ಲಿರುವಂಥ ಮೆಸ್ಕಾಮ್ ಇರ್ಬೋದು, KPC ಇರ್ಬೋದು, ಅಥವಾ KSRTC ಇರ್ಬೋದು, ಅಥವಾ ನಮ್ಮ KMF ಇರ್ಬೋದು, ಬೇರೆ ಬೇರೆ ಭಾಳ ಲಾಭದಾಯಕವಾಗಿರುವಂಥ ಅವರ ಸಂಸ್ಥೆ ಇದೆ.
ಅವರಲ್ಲೂ ಒಂದು ಇಷ್ಟು ಲಾಭದಾಯಕವಾದ ಅಂಶ ಇದೆ. ಅವರ ಹೆಸರಿನಲ್ಲಿ ನಮಗೆ ಕೆಲವು ಮಕ್ಕಳನ್ನು ಕೊಡಿ. ನಾವು ಪ್ರತಿ ವರ್ಷವೂ ನಿಮಗೆ ನಮ್ಮ CSR ಫಂಡ್ನಲ್ಲಿ ನಿಮಗೊಂದು 25 ಕೋಟಿ ಅಥವಾ 10 ಕೋಟಿ ಅಥವಾ 100 ಕೋಟಿ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮ್ಮ ಇದರಲ್ಲಿ ನೀವು ಒಂದು ವಿದ್ಯಾಸಂಸ್ಥೆ ಮಾಡಿಕೊಡಿ ಅಂತೇಳಿ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಇವತ್ತು JSW ಇದೆ. ಇವತ್ತು 40,000 ಎಕರೆ ಜಾಗ ಬಳ್ಳಾರಿಯಲ್ಲಿ ಅವರೊಟ್ಟಿಗಿದೆ, ಸರ್ಕಾರ ಕೊಟ್ಟದ್ದು. ಬಹಳ ದೊಡ್ಡ ಕೋಟಿ ಕೋಟಿ ಕೆಲಸವನ್ನು ಮಾಡ್ತಾರೆ. ಅವರದೇ ಎಷ್ಟೋ ವಿಮಾನಗಳಿದೆ, ಅವರದೇ ಎಷ್ಟೋ ಟ್ರೈನ್ಗಳಿದೆ. ಇಡೀ ಒಂದು ಆ ಟೌನ್ಶಿಪ್ ಹೇಗುಂಟು, ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಟ್ಟಿ ನಾನು ಅದರ ಆಡಳಿತ ಮಾಡ್ತೇನೆ. ನನಗೆ ಅದಕ್ಕೆ ಬೇಕಾಗುವ ಒಂದು ಕಟ್ಟಡವನ್ನು ಕೊಡಿ, ಅದಕ್ಕೆ ಬೇಕಾಗುವ ದುಡ್ಡನ್ನು ಕೊಡಿ. ನಾನು ಅಲ್ಲೇ ಇದ್ದುಕೊಂಡು ಹೈದರಾಬಾದ್ ಕರ್ನಾಟಕ ನಿಮ್ಮ ಆ ಜಾಗಕ್ಕೆ ಬಳ್ಳಾರಿಗೆ ಬೇಕಾದಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಆದರ್ಶವಾಗಿ ಕಟ್ಟಿಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಅಥವಾ ನಮ್ಮ ಇಲ್ಲಿ ದೊಡ್ಡ ದೊಡ್ಡ ಕುಲಗಳಿದೆ, ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಬನ್ನಿ, ಮುಂದೆ ಬನ್ನಿ. ನಿಮಗೆ ನಿಮ್ಮಲ್ಲಿ ಮಾಡಲಿಕ್ಕೆ ಕಷ್ಟ ಆಗದಾದರೆ ನಿಮ್ಮ ಹೆಸರಿನಲ್ಲಿ ಒಂದು 5 ಮಕ್ಕಳನ್ನು, 10 ಮಕ್ಕಳನ್ನು, 25 ಮಕ್ಕಳನ್ನು ನಾನು ದತ್ತು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾಗುವ ದುಡ್ಡನ್ನು ನೀವು ನನಗೆ ಪ್ರತಿ ವರ್ಷವೂ ಕೊಡ್ತಾ ಬಂದರೆ ಅವರ ಹೆಸರಿನಲ್ಲಿ ಮಾಡಿಕೊಂಡು ಬೇಕಾದರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಮೂಡುಬಿದಿರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 5,000 ಅಲ್ಲ 10,000 ಮಕ್ಕಳು ಬಂದರೂ ನಾನು ಇಲ್ಲಿ ಮಾಡಲಿಕ್ಕೆ ತಯಾರಿದ್ದೇನೆ. 100% ಇಲ್ಲಿ ಮಾಡಲಿಕ್ಕೂ ತಯಾರಿದ್ದೇನೆ. ಅವರವರ ಊರಿನಲ್ಲಿ, ಅವರವರ ಜಿಲ್ಲೆಯಲ್ಲೂ ಮಾಡಲಿಕ್ಕೆ ತಯಾರಿದ್ದೇನೆ. ಆದರೆ ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳನ್ನು ನನಗೆ ಕೊಟ್ಟರೆ ನಾನು ಆ ಜವಾಬ್ದಾರಿ ತೆಗೆದುಕೊಳ್ತೇನೆ. ಇಲ್ಲ ಇದ್ದರೆ ನನ್ನಿಂದ ಎಷ್ಟು ಸಾಧ್ಯ ಇದೆ, ನನ್ನ ಕೊಡೆಯಲ್ಲಿ ಎಷ್ಟು ಜನರಿಗೆ ಆಶ್ರಯ ಕೊಡಬಹುದು ಅಷ್ಟನ್ನು ಆಲೋಚನೆ ಮಾಡಿಕೊಂಡು ಮೂಡುಬಿದಿರೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ನಾನು ನಿರಂತರವಾಗಿ ಇದನ್ನು ಮುಂದೆ ಕೊಂಡುಕೊಂಡು ಹೋಗ್ತೇನೆ ಎಂಬುದು ನನ್ನ ಬಹಳ ಸ್ಪಷ್ಟವಾದಂಥ ಮಾತು. ಸಮಾಜ ಸೇವೆ ಅಂತಂದಾಗ ನನಗೆ ಭಾಳ ಮುಖ್ಯವಾಗಿ ನೆನಪಾಗುವಂಥದ್ದು ಕೊರೋನಾ ಕಾಲ. ಆ ಕಾಲಘಟ್ಟದಲ್ಲಿ ಇಡೀ ಜಿಲ್ಲೆ ಅಥವಾ ಇಡೀ ರಾಜ್ಯ ಅಥವಾ ಇಡೀ ದೇಶ ಹೇಗಿತ್ತು ಅಂತ ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಮೋಹನವರು ಕೊಟ್ಟಂತಹ ಸೇವೆ ಬಹುದೊಡ್ಡದು. ಬಹುಶಃ ನನಗೆ ಯಾಕೆ ಅಷ್ಟೊಂದು ಭಾವನಾತ್ಮಕತೆ ಬರ್ತಾ ಇದೆ ಅಂತಂದರೆ, ನಾನು ಉಳ್ಕೊಂಡದ್ದೇ ಅವರಿಂದಾಗಿ. ಇಡೀ ಕುಟುಂಬವನ್ನು ಅವರು ಉಳಿಸಿದ್ದಾರೆ. ನನ್ನ ಒಬ್ಬನೇ ಕುಟುಂಬ ಅಲ್ಲ, ಇಡೀ ಗಲ್ಲಿ ಹೋಗಿ, ರಾಜ್ಯದ ಗಲ್ಲಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಮೂಡುಬಿದ್ರೆ, ಕಾರ್ಕಳ ಈ ಪ್ರದೇಶದಲ್ಲಿ ಮನೆಗೆ ಹೋಗಿ ಅವರು ಔಷಧವನ್ನು ಹಂಚಿ ಸಾಂತ್ವನ ಹೇಳಿ 1 ತಿಂಗಳು ಪೂರ್ತಿ ನೋಡಿಕೊಂಡಿದ್ದಂಥ ಒಬ್ಬ ಮನುಷ್ಯ. ಇದು ಹೇಗೆ ಸಾಧ್ಯ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅವರ ವ್ಯಕ್ತಿತ್ವ ಅಂಥದ್ದು ಅಂತ ಹೇಳುವುದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅಂಥದ್ದು ಹೇಗೆ ಸಾಧ್ಯ ಆಯಿತು ಅಂತ ಅವರ ಬಾಯಿಂದ ಕೇಳಬೇಕಾಗಿದೆ. ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನಾನೊಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವ, ಅದರಲ್ಲೂ ಆಯುರ್ವೇದ ಕ್ಷೇತ್ರದಲ್ಲಿ ನಾನಿದ್ದವ. ನಾನೇನು ದೊಡ್ಡ ಕನ್ಸಲ್ಟೆಂಟ್ ಅಲ್ಲ, ನಾನು ಭಾಳ ದೊಡ್ಡ ಅದರ ಬಗ್ಗೆ ಹೇಳೋಕ್ಕಲ್ಲ. ಆದರೆ ನನಗೆ ಸಾಮಾನ್ಯ ತಿಳುವಳಿಕೆ ಏನು ಕೇಳಿದರೆ, ಒಂದು ಸಾಂಕ್ರಾಮಿಕ ರೋಗಗಳು ಕಾಲಕಾಲದಲ್ಲಿ ಬರ್ತದೆ. ಎಲ್ಲಿವರೆಗೆ ಈ ಜಗತ್ತಿದೆ, ಎಲ್ಲಿವರೆಗೆ ಮನುಷ್ಯ ಮತ್ತು ಈ ಪ್ರಾಣಿ ಪಕ್ಷಿಗಳು ಇದೆ, ಅಂಥ ಸಂದರ್ಭದಲ್ಲಿ ಕಾಲಕಾಲದಲ್ಲಿ ಇಂಥ ಸಾಂಕ್ರಾಮಿಕ ರೋಗಗಳು ಬೇರೆ ಬೇರೆ ರೂಪದಿಂದ ನಮ್ಮ ಸಮಾಜದಲ್ಲಿ ಬರ್ತದೆ. ಈಗ ನೀವು ಇಡೀ ನಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಎಷ್ಟು ಸಾಂಕ್ರಾಮಿಕ ರೋಗ, ಹಿಂದೆ ಏಡ್ಸ್ ಬಂದದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ ಅದೆಷ್ಟು ಸಾಂಕ್ರಾಮಿಕ ರೋಗಗಳು ಕಾಲಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬರ್ತದೆ, ಇನ್ನೂ ಬರ್ತಾ ಇದೆ. ಇದನ್ನು ನಾವು ಎದುರಿಸಬೇಕಾದ್ದು ನಮ್ಮ ಧರ್ಮ. ನಾವು ಎದುರಿಸಲು ಹೋದರೆ ಅದಕ್ಕೆ ಹಾಗಾದರೆ ಏನು ಮಾಡಬೇಕು ಹೇಳಿ. ನನಗೆ ಬಹಳ ದೊಡ್ಡ ಆಶ್ಚರ್ಯ ಆದ್ದು ಅಂತ ಹೇಳಿದರೆ, ಇಂಥ ಸಮಯದಲ್ಲಿ ಈಗ ಅವರು ಹೇಳಿದಂಥ ಆ ಪದ ಯಾವುದು ಬದ್ದ ಕೊರೋನಾ, ಇದನ್ನು ನಾನು ಬಾಯಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಾನು ಅದನ್ನು ಆ ಪದ ಅದು ನಿರ್ಮಿತವಾದಂಥ ಒಂದು ಪದ, ಅದನ್ನು ನಾನು ಬಾಯಲ್ಲಿ ಹೇಳಲೇಬಾರ್ದು ಅಂತೇಳಿ ನಾನು ಒಂದು ಪ್ರತಿಜ್ಞೆ ಮಾಡಿದೆವ. ಆದರೆ ಇವತ್ತು ಅರ್ಥ ಮಾಡಲಿಕ್ಕೆ ಬೇಕಾಗಿ ನಾನು ಆ ಪದವನ್ನು ಹೇಳಿದೆ ಅಷ್ಟೇ. ಇವತ್ತು ಆ ಕಾಯಿಲೆಯೂ ಕೂಡ ಇರಲಿ, ಅದು ಏನು ಅಂತ ದೊಡ್ಡ ಸಂಗತಿಯದ್ದೇನು, ಅದರ ಲಕ್ಷಣಗಳು ಏನು. ಒಂದು ಸಾಮಾನ್ಯವಾದಂಥ ಶೀತ ಕೆಮ್ಮು ಜ್ವರದಿಂದ ಪ್ರಾರಂಭ ಆದಂಥ ಒಂದು ಕಾಯಿಲೆ, ಸಾಂಕ್ರಾಮಿಕ ರೋಗಕ್ಕೆ ಸರಿಯಾದ ಸಮಯದಲ್ಲಿ ಕಾಲಕಾಲದಲ್ಲಿ ಸರಿಯಾದ ಅದಕ್ಕೆ ಚಿಕಿತ್ಸೆ ಮಾಡಿದರೆ ಅದನ್ನು ಗುಣ ಮಾಡಲಿಕ್ಕೆ ಏನು ಕಷ್ಟ. ಅದು ಈಗಲೂ ಇಲ್ವಾ ಹೇಳಿ, ಹಿಂದೆಯೂ ಇರಲಿಲ್ಲ ಹೇಳಿ. ಅದಕ್ಕೆ ಯಾಕೆ ಅಂತ ರೂಪ ಕೊಡಬೇಕು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇರುವುದು ನಮ್ಮ ರಾಜ್ಯದಲ್ಲಿ. ಅದರ ಅಡಿಯಲ್ಲಿ 1,500 ಶಾಲೆ ವಿದ್ಯಾಸಂಸ್ಥೆಗಳಿದೆ. ಎಷ್ಟು ಪ್ರೊಫೆಸರ್ಸ್ಗಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಏನು ಕತೆ ಅದು. ಅಂಥ ಸಂದರ್ಭದಲ್ಲಿ ಅವರು ಕೂಡ ಎಲ್ಲ ಇಡೀ ಯೂನಿವರ್ಸಿಟಿಯೇ ಬಂದ್ ಮಾಡಿಬಿಟ್ಟದ್ದು, ಯೂನಿವರ್ಸಿಟಿಲಿರುವಂಥ ಎಲ್ಲ ಕಾಲೇಜುಗಳನ್ನು ಬಂದ್ ಮಾಡಿಬಿಟ್ಟದ್ದು. ಹಾಗಾದರೆ ಉತ್ತರ ಯಾರು ಕೊಡೋದು ಹೇಳಿ. ಇದು ಎಂಥ ದೊಡ್ಡ ಒಂದು ನಮ್ಮ ತಪ್ಪು ನಾವು ಮಾಡಿಬಿಟ್ಟಿದ್ದೇವೆ. ಅದಕ್ಕಾಗಿ ನಾನು ಆ ಸಮಯದಲ್ಲಿ ನನ್ನ ಜ್ಞಾನವನ್ನು ಇಟ್ಕೊಂಡು ನಾನು ಆ ಸಮಯದಲ್ಲಿ ಎಂದೂ ಮಾಸ್ಕನ್ನು ಹಾಕದೆ
ಆಗ ಹೇಳಿದ್ರೆ ನನ್ನ ತೆಗೆದು ಒಳಗೆ ಹಾಕ್ತಾರೆ ನಂಗೆ ಗೊತ್ತುಂಟು. ಆದ್ರೆ ಈಗ ಎಂದು ಮಾಸ್ಕ್ ಅನ್ನು ಹಾಕದೆ ಪ್ರತಿ ಚೆತ್ತನ್ನು ಹಿಡ್ಕೊಂಡು ಪ್ರತಿ ಒಬ್ಬರನ್ನು ಮಾತಾಡಿಕೊಂಡು ಅವರನ್ನ ಒಳಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ನನಗೆ ಕಾರ್ಕಳಕ್ಕೆ. ಅವರ ಮನೆಯಲ್ಲಿ ಇಂಥ ಸಮಸ್ಯೆ ಉಂಟು ಅಂತ ಗೊತ್ತಾದ ಕೂಡಲೇ ನಾನು ಹೇಳಿದೆ, ನಾನು ಬಂದೆ ಅಲ್ಲಿ ರಾತ್ರಿ ನಾನು ಹೋದದ್ದು ಸಮಸ್ಯೆ ಗೊತ್ತಾದ ಕೂಡಲೇ. ಒಳಗೆ ಬರ್ಲಿಕ್ಕೆ ಬಿಡಲಿಲ್ಲ, ನೀವು ಬರಬೇಡಿ ಅಂತ ಹೇಳಿದ್ರು. ಇಲ್ಲ ನಾನು ಬರ್ತೇನೆ, ನೀವು ಏನು ಹೆದರಬೇಡಿ, ನನಗೆ ಯಾವ ಹೆದರಿಕೆಯೂ ನನಗಿಲ್ಲ, ನಾನು ಬರ್ತೇನೆ ಅಂತ ಹೇಳಿಕೊಂಡು ಅವರಿಗೆ ಬೇಕಾದ ಚಿಕಿತ್ಸೆಗಳನ್ನು ಕಲಿಸಿಕೊಟ್ಟೆವು. ಅವರು ನಂಗೆ ಗೊತ್ತಾದ್ರು ದೇವರ ಗುಣದಲ್ಲಿ ಅದು ಗುಣ ಆಯಿತು. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಇದು ನಮ್ಮ ದೇಶಕ್ಕೆ ಅದಲ್ಲ ಈ ಜಗತ್ತಿಗೆ ಆದಂಥ ಬಹಳ ದೊಡ್ಡ ಪೆಟ್ಟು. ಇದು ಈ ರೀತಿ ಆಗಬಾರ್ದು. ಇಂಥ ಸಾಂಕ್ರಾಮಿಕ ರೋಗಗಳು ಬೇಕಾದಷ್ಟು ಹಿಂದೆ ಬಂದಿತ್ತು, ಮೊನ್ನೆ ಬಂದಿದೆ, ಇನ್ನೂ ಬರ್ತಾ ಇದೆ. ಇದನ್ನು ನಾವು ಎದುರಿಸಬೇಕಾದ್ದು ನಮ್ಮ ಕರ್ತವ್ಯ. ಇದು ನಾನೊಬ್ಬ ವೈದ್ಯನಾಗಿ, ಸಾಮಾನ್ಯ ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.